Good day everyone. The topic of this session is structured versus unstructured decisions, and next second topic is formal versus informal systems. Let's look into the slide with a pyramid. Here we have different levels of organization. You can merge transaction processing with the operational control itself, so that we can have only 3 levels of pyramid. As you can observe in this slide, there is a low level management and clerical, that is at the lower part of the pyramid, and high level management, less structured. There is a word called less structured here, and there is a word called more structured at the lower part of the pyramid. Less structure is concerned with the top level management. More structured is concerned with the, to some extent, middle level, and to completely to operational level management. So the topic of this session is structured decisions and unstructured decisions, or less structured decisions. Here, as you can see from the pyramid, the structured decisions or more structured decisions are made by the low level management and to some extent by the middle level management. That is the concept here. ಇಲ್ಲಿ ಈಗ ಸ್ಟ್ರಕ್ಚರ್ಡ್ ಅಂತಂದರೆ ಸ್ಟ್ರಕ್ಚರ್ಡ್ ಪ್ರಾಬ್ಲಮ್ಸ್ ಇನ್ ದಿ ಆರ್ಗನೈಸೇಷನ್ ಅಂತಂದರೆ ವಿಚ್ ಈಸ್ ಮೋರ್ ರುಟೀನ್ ಆರ್ ರಿಪಿಟೇಟಿವ್ ಅಂತ. As we have seen in the previous session, routine, repetitive, day-to-day activities, what are the information requirements of the low-level management? Staff proper ಆಗಿ working class ಬರ್ತಾ ಇದ್ದಾರಾ? How many leaves they are taking? How many overtime they are doing in the factories? ಮತ್ತು ಅವರು ಪೇಮೆಂಟು, ಸ್ಯಾಲ್ರೀಸ್, ಈ ರೀತಿ ಕಾನ್ಸರ್ನ್ ಇದೆ. ಮತ್ತು ಡೈಲಿ ಸ್ಟಾಕ್ಸ್, ಈ ರೀತಿ ರಿಪಿಟೇಟಿವ್ ಆಗಿ ಎಂಪ್ಲಾಯೀಸು 30 days ಇನ್ ಎ ಮಂತ್ ಆರ್ 26 days ಇನ್ ಎ ಮಂತ್ ಆರ್ ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್ ಆರ್ ರೂಲ್ಸ್ ಫ್ರೇಮ್ಡ್ ಬೈ ದಿ ಕಂಪನಿ, ಅವರು ವರ್ಕಿಂಗ್ ಡೇಸು ಡಿಸೈಡ್ ಆಗಿರುತ್ತೆ. ಅದು ಡೈಲಿ ಅವರು ಅಟೆಂಡ್ ಆಗಲೇಬೇಕು. ಸೊ ಅಲ್ಲಿ ರುಟೀನ್ ವರ್ಕ್ ಆಯಿತು, ರಿಪಿಟೇಟಿವ್ ವರ್ಕ್ ಆಯಿತು. ರುಟೀನ್ ಅಂದರೆ ಅದು ರಿಪಿಟೇಟಿವ್. ಅದೇ ಟಾಪ್ ಲೆವೆಲ್ಗೆ ಹೋಗಿ ಡಿಸಿಷನ್ ಹೇಗಿರುತ್ತೆ? ಆ್ಯಸ್ ವಿ ಹ್ಯಾವ್ ಸೀನ್ ಲರ್ನ್ ಫ್ರಮ್ ದಿ ಪ್ರೀವಿಯಸ್ ಸೆಷನ್, ಸೆಟ್ಟಿಂಗ್ ಅಪ್ ಎ ಫ್ಯಾಕ್ಟ್ರಿ, ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ದಿ ಕಂಪನಿ, ಕ್ಯಾಪಿಟಲ್, ಎಷ್ಟು ಜನ ಇನ್ವೆಸ್ಟರ್ಸ್ ಇದ್ದಾರೆ, ನಮ್ಮ ಕಂಪ್ನಿಗೆ ಇನ್ವೆಸ್ಟರ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದಾ, ಈ ರೀತಿ. ಇದು ಒನ್ ಟೈಮ್ ಡಿಸಿಷನ್. ಯಾವುದು ಒನ್ ಟೈಮ್ ಡಿಸಿಷನ್ ಇರುತ್ತೆ? ಒನ್ ಟೈಮ್ ಡಿಸಿಷನ್ ವಿಚ್ ಅಫೆಕ್ಟ್ಸ್ ದಿ ಕಂಪ್ಲೀಟ್ ಓವರ್ ಆಲ್ ಗ್ರೋತ್ ಆಫ್ ದಿ ಕಂಪನಿ. ಡೇ ಟು ಡೇ ರಿಪಿಟೇಟಿವ್ ಆಗಿ ಇದನ್ನು ಈ ಡಿಸಿಷನ್ಸ್ ತಗೊಳ್ಳಲ್ಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ದೀಸ್ ಕೈಂಡ್ ಆಫ್ ಡಿಸಿಷನ್ಸ್ ಆರ್ ಲೆಸ್ ಸ್ಟ್ರಕ್ಚರ್ಡ್. ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರಲ್ಲ, ಒನ್ ಟೈಮ್ ಡಿಸಿಷನ್. ಅದೇ ನೀವು ಡೈಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಪ್ರಾಪರ್ ಸ್ಟ್ರಕ್ಚರ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರೆಕರಿಂಗ್ ಮೀನ್ಸ್ ರಿಪಿಟೇಟಿವ್ ಆಗಿ ವರ್ಕ್ ಆಗ್ತಾ ಇದೆ, ಅದು ಸ್ಟ್ರಕ್ಚರ್ಡ್. ಯಾವುದು ನಾನ್ ರಿಪಿಟೇಟಿವ್ ಆಗಿದೆ, ನಾನ್ ರೆಕರಿಂಗ್ ಆಗಿದೆ, ಒನ್ ಟೈಮ್ ಡಿಸಿಷನ್ ಮೇಕಿಂಗ್ ಆಗುತ್ತೆ, ಅದು ಲೆಸ್ ಸ್ಟ್ರಕ್ಚರ್ಡ್. ಆ್ಯಸ್ ಯು ಕ್ಯಾನ್ ಸಿ ಫ್ರಮ್ ದಿ ಪಿರಮಿಡ್ ಅಪ್ಸೈಡ್ ಹೋಗ್ತಾ ಲೆಸ್ ಸ್ಟ್ರಕ್ಚರ್ಡ್ ಆಗ್ತಾ ಇದೆ. ಪ್ರಾಬ್ಲಮ್ಸ್ ಆಗಲಿ, ಡಿಸಿಷನ್ ಮೇಕಿಂಗ್ ಆಗಲಿ. ಡೌನ್ ಸೈಡ್ ಬಂದರೆ ಇಟ್ ಈಸ್ ಮೋರ್ ಸ್ಟ್ರಕ್ಚರ್ಡ್.
ಮೋರ್ ಸ್ಟ್ರಕ್ಚರ್ಡ್ ಅಂದರೆ ವೆಲ್ ಫಾರ್ಮುಲೇಟೆಡ್ ರೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ದಿ ಎಂಪ್ಲಾಯೀಸ್ ಶುಡ್ ವರ್ಕ್ ಇನ್ ದಿ ಕಂಪ್ನಿ 9 to 5 ಅಂತ ರೂಲ್ ಇದೆ ಕಂಪ್ನಿದು. ಅವರು ಡೈಲಿ 9ಗೆ ಅಟೆಂಡ್ ಆಗಿ ಅವ್ರದ್ದು ಏನು ಅಲಾಟೆಡ್ ವರ್ಕ್ ಇದೆ ಕಂಪ್ಲೀಟ್ ಮಾಡಿಕೊಂಡು ದೇ ಶುಡ್ ಲೀವ್ ಬೈ 5. ಇದು ರಿಪಿಟೇಟಿವ್ ಆಗಿ ಅವರು ಫಾಲೋ ಮಾಡಬೇಕು. ಎನದರ್ ಎಕ್ಸಾಂಪಲ್, 8 o'clockಗೆ ಯಾವುದೋ ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕದ್ದು ಮಿಡ್ಲ್ ಲೆವೆಲ್ ಮ್ಯಾನೇಜರ್ ಡಿಸಿಷನ್ ಏನು, 8 o'clockಗೆ ಕೆಲವೊಂದು ಸ್ಟಾಫು ಬ್ಯಾಂಕಲ್ಲಿ ಪ್ರೆಸೆಂಟ್ ಇರಬೇಕು. ಯಾಕಂದರೆ ಬೈ ದಿ ಟೈಮ್ ಬ್ಯಾಂಕ್ ಓಪನ್ಸ್ ಅಟ್ 9 o'clock ನಾವೆಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಂಡಿರಬೇಕು. 9 o'clockಯಿಂದ ಕಸ್ಟಮರ್ಸ್ ಎಂಟ್ರಿ ಆಗ್ತಾರೆ. 8 o'clockಗೆ ಕೆಲವೊಂದು ಎಂಪ್ಲಾಯೀಸು ಪ್ರೆಸೆಂಟ್ ಇರಬೇಕು. ದಿಸ್ ಈಸ್ ದಿ ಡಿಸಿಷನ್. ಸೊ ಇದು ಮೋರ್ ರೆಕರಿಂಗ್ ಆರ್ ರಿಪಿಟೇಟಿವ್, ಮೋರ್ ಸ್ಟ್ರಕ್ಚರ್ಡ್ ಡಿಸಿಷನ್ ಆಯಿತು. ಇದು ಒಂದು ಎಕ್ಸಾಂಪಲ್ ಫಾರ್ ಸ್ಟ್ರಕ್ಚರ್ಡ್ ಡಿಸಿಷನ್ ಮೇಕಿಂಗ್. ಒಂದಷ್ಟು ಎಕ್ಸಾಂಪಲ್ಸ್ ತಗೋಬೇಕು ಅಂತಂದರೆ, MIS ರಿಪೋರ್ಟ್ಸಲ್ಲಿ ಅಕೌಂಟ್ಸ್ ರಿಸೀವೇಬಲ್, ಎಲೆಕ್ಟ್ರಾನಿಕ್ ಶೆಡ್ಯೂಲಿಂಗ್, ಪ್ರೊಡಕ್ಷನ್ ಕಾಸ್ಟ್ ಓವರ್ ರನ್, ಇದೆಲ್ಲನೂ ಸ್ಟ್ರಕ್ಚರ್ಡ್ ಡಿಸಿಷನ್ಸ್ಗೆ ಬರುತ್ತೆ. ವಿಚ್ ಹ್ಯಾವ್ ಎ ವೆಲ್ ಡಿಫೈನ್ಡ್ ಮೆಥಡಾಲಜಿ ಫಾರ್ ಫೈಂಡಿಂಗ್ ಎ ಸೊಲ್ಯೂಷನ್ ಆ್ಯಂಡ್ ಹ್ಯಾವ್ ದಿ ಡೇಟಾ ಟು ರೀಚ್ ಎ ಡಿಸಿಷನ್. ದೇ ಆರ್ ಡನ್ ಆನ್ ದಿ ರೆಗ್ಯುಲರ್ ಬೇಸಿಸ್. Here, in case of structured decisions, move on to the structured slide of the structured decision. It's repetitive routine and decision makers can follow a definite procedure for handling them in an efficient manner. There are some features of these structured decisions like procedures for obtaining the best solution or standardized. ಎಂಪ್ಲಾಯೀಸ್ ಏನು ಈ ಟೈಮಿಂಗಿಂದ ವರ್ಕ್ ಮಾಡಬೇಕು ಅಂತ ಇದ್ದರೆ, ಒಂದು ಫ್ಯಾಕ್ಟ್ರಿನಲ್ಲಿ ಎಂಪ್ಲಾಯಿ ವರ್ಕಿಂಗ್ ಅವರ್ಸು ಮತ್ತು ಈವ್ನಿಂಗ್ ಎಂಪ್ಲಾಯಿ ಕ್ಲಾಸ್ ವರ್ಕಿಂಗ್ ಅವರ್ಸ್ ಅಥವಾ ಓವರ್ ಟೈಮ್ ವರ್ಕಿಂಗ್ ಅವರ್ಸು, ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಟೈಮ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ವರ್ಕ್ ಮಾಡಬೇಕು ಟು ಗೆಟ್ ದಿ ಬೆಸ್ಟ್ ರಿಸಲ್ಟ್. ಸೊ ಅಲ್ಲೊಂದು ಪ್ರೊಸೀಜರ್, ಅನ್ನೊಂದು ರೂಲ್ ಇದೆ ಕಂಪ್ನಿದು, ಎಂಪ್ಲಾಯೀಸ್ ಆರ್ ಫಾಲೋಯಿಂಗ್ ಇಟ್. ಆಬ್ಜೆಕ್ಟಿವ್ಸ್ ಆರ್ ಕ್ಲಿಯರ್ಲಿ ಡಿಫೈನ್ಡ್. ಇಟ್ಸ್ ಕ್ಲಿಯರ್ಲಿ ಡಿಫೈನ್ಡ್, ಈ ಟೈಮಿಂಗ್ಸು ಫಾಲೋ ಮಾಡಬೇಕು ಎಂಪ್ಲಾಯೀಸ್ ಅಂತ. ಆ್ಯಂಡ್ ಇಟ್ಸ್ ಎ ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೀಜರ್. ಕ್ಲಿಯರ್ಲಿ ದಿ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್ ಆರ್ ಸ್ಪೆಸಿಫೈಡ್. ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಸ್ಟ್ರಕ್ಚರ್ಡ್ ಡಿಸಿಷನ್ಸ್. ಇಟ್ ಫಾಲೋಸ್ ಎ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆ್ಯಕ್ಷನ್ ಡ್ಯೂ ಟು ವಿಚ್ ಡಿಫೈನ್ಡ್ ಸೆಟ್ ಆಫ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡಿವೈಸ್ಡ್ ಫಾರ್ ದೇರ್ ಸಲ್ಯೂಷನ್. ಸೊ ಇದು ಸ್ಟ್ರಕ್ಚರ್ಡ್ ಡಿಸಿಷನ್ ಮೇಕಿಂಗ್. ಆದರೆ ಅನ್ಸ್ಟ್ರಕ್ಚರ್ಡ್ಗೆ ಹೋಗೋಣ. ಪಿರಮಿಡಲ್ಲಿ ದಿಸ್ ಈಸ್ ಲೆಸ್ ಸ್ಟ್ರಕ್ಚರ್ಡ್ ಆರ್ ಅನ್ಸ್ಟ್ರಕ್ಚರ್ಡ್ ಪಾರ್ಟ್ ಆಫ್ ಡಿಸಿಷನ್ ಮೇಕಿಂಗ್. According to the definition, unstructured decisions are those in which decision maker must provide judgment, evaluation and insights into the problem definition. ನಾನು ಆಗಲೇ ಹೇಳ್ದಾಗೆ ಸೆಟ್ಟಿಂಗ್ ಅಪ್ ಎ ಫ್ಯಾಕ್ಟ್ರಿ ಲೊಕೇಶನ್, ಇನ್ನೊಂದು ನ್ಯೂ ಬ್ರ್ಯಾಂಚ್ ಓಪನ್ ಮಾಡಬೇಕು, ಹೊಸ ಇನ್ವೆಸ್ಟರ್ನ ಯಾರನ್ನಾರು ಕರ್ಕೊಂಡು ಬರಬೇಕು, ಗ್ರೋತ್ ಆಫ್ ದಿ ಕಂಪ್ನಿಗೆ ಮೇಜರ್ ಡಿಸಿಷನ್ ತಗೋಬೇಕು. One-time decision. It is based on the insights, analysis, careful study, proper judgment. ಇದೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಒನ್ ಟೈಮ್ ಡಿಸಿಷನ್ ಆದರೂ ಇದಿಷ್ಟು ಫ್ಯಾಕ್ಟರ್ಸು ಇನ್ವಾಲ್ವ್ ಆಗಿರುತ್ತೆ ಫಾರ್ ಅನ್ಸ್ಟ್ರಕ್ಚರ್ಡ್ ಡಿಸಿಷನ್ಸ್. ವೆನ್ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಪ್ರಾಬ್ಲಮ್ಸ್ ಆರ್ ನಾನ್ ರೂಟೀನ್, ಕ್ರಿಟಿಕಲ್ ಆ್ಯಂಡ್ ನೋವೆಲ್ ಇನ್ ನೇಚರ್. ದೇ ರಿಕ್ವೈರ್ ಇಂಡಿವಿಜುವಲ್ ಜಡ್ಜ್ಮೆಂಟ್. ಆಬ್ವಿಯಸ್ಲಿ ಒಬ್ಬ CEO, ಒಬ್ಬರು MD ಇರ್ತಾರೆ. ಇಲ್ಲಿ ಗ್ರೂಪ್ ಆಫ್ ಪೀಪಲ್ ದೇ ಕ್ಯಾನ್ ಟೇಕ್ ಎ ಡಿಸಿಷನ್, ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್. ಬಟ್ ಇಲ್ಲಿ ಇಂಡಿವಿಜುವಲ್ ಪೀಪಲ್
will make a decision based on their judgment capacity, evaluation, and insight techniques. They will make decision which affects the future growth of the company. There is no well understood or agreed upon procedure for handling these problems. ನ್ಯೂ ಫ್ಯಾಕ್ಟ್ರಿ ಓಪನ್ ಮಾಡಬೇಕು, ಲೊಕೇಶನ್ ಯಾವುದೋ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಅದಕ್ಕೆ ಚೂಸ್ ಮಾಡಬೇಕು, ನಾನು ಎಲ್ಲಿ ನಂದು ನ್ಯೂ ಬ್ರ್ಯಾಂಚ್ ಓಪನ್ ಮಾಡಬೇಕು ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಪ್ರೊಸೀಜರ್ಸ್ ಅವ್ರು ಫಾಲೋ ಮಾಡೋ ಆಗಿಲ್ಲ. ಈ ಸೀಸನ್ ಆಫ್ ದಿ ಇಯರಲ್ಲೇ ಬ್ರ್ಯಾಂಚ್ ಓಪನ್ ಮಾಡಬೇಕು, ಈ ಲೊಕೇಶನಲ್ಲೇ ಮಾಡಬೇಕು ಅನ್ನೋದು ಇಟ್ ಲೆಫ್ಟ್ ಟು ದಿ ಇನ್ಸೈಟ್ ಆರ್ ಅನಾಲಿಟಿಕಲ್ judgment of the decision maker. So there is no well understood or agreed upon rules or procedures for handling these problems. For such situations, predefined policy cannot be devised. Structured decisions-ಗೆ predefined policies ಇರುತ್ತೆ. ಆಗಲೇ ಹೇಳಿದಾಗೆ ಎಂಪ್ಲಾಯೀಸು ಇದೇ ಟೈಮ್ಗೆ ವರ್ಕಿಂಗ್ ಅವರ್ಸ್ ಇರಬೇಕು ಅಂತ. ಸೊ ಅದೊಂದು ಪ್ರೀಡಿಫೈನ್ಡ್ ಪಾಲಿಸಿ, ಅದನ್ನು ಎಂಪ್ಲಾಯೀಸ್ ಫಾಲೋ ಮಾಡ್ತಾ ಇದ್ದಾರೆ. ದಟ್ ಈಸ್ ಟೇಕನ್ ಬೈ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಆ ರೀತಿ ಯಾವ ಪ್ರೀಡಿಫೈನ್ಡ್ ಪಾಲಿಸಿನೂ ಇರಲ್ಲ. ಒನ್ಸ್ ದಿ ಪ್ರಾಬ್ಲಮ್ ಹ್ಯಾಸ್ ಬೀನ್ ಫಿಗರ್ಡ್ ಔಟ್, ಎ ಪಾಲಿಸಿ ಮೇ ಬಿ ಡಿವೈಸ್ಡ್ ಟು ಹ್ಯಾಂಡಲ್ ದಿ ಪ್ರಾಬ್ಲಮ್ ಇನ್ ದಿ ಫ್ಯೂಚರ್. ಆ ಡಿಸಿಷನ್ ತಗೊಂಡ ಮೇಲೆ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಏನು ಆಗಬಾರ್ದು ಅಂದರೆ ಆಗ ಏನಾದರೂ ಒಂದು ನ್ಯೂ ಪಾಲಿಸಿನ ಫಾರ್ಮುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಡಿಸೈನ್, ಪರ್ಟಿಕ್ಯುಲರ್ ಡಿಸೈನ್ ಪ್ರೊಸೀಜರು ಯಾವುದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಫಾಲೋ ಮಾಡ್ತಾ ಇದೆ ಕಂಪನಿ, ಅದು ಸೇಲ್ಸ್ ಡೌನ್ ಆಗ್ತಾ ಇದೆ ಆ ಡಿಸೈನ್ ಪ್ರೊಸೀಜರಿಂದ. ಪೀಪಲ್ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಎ ನ್ಯೂ ಕೈಂಡ್ ಆಫ್ ಡಿಸೈನ್. ಸೊ ಇಲ್ಲಿ ಸೇಲ್ಸ್ ಡೌನ್ ಆಗ್ತಿದೆ, ನಮ್ಮ ಪ್ರಾಡಕ್ಟ್ ಡಿಸೈನಲ್ಲೂ ನಾವು ಚೇಂಜಸ್ ಮಾಡ್ಕೋಬೇಕು. ಇದು ಸ್ಟ್ರಾಟಜಿಕ್ ಡಿಸಿಷನ್. ನ್ಯೂ ಮಾರ್ಕೆಟ್, ನಮ್ಮ ಪ್ರಾಡಕ್ಟ್ಸ್ಗೆ ನ್ಯೂ ಮಾರ್ಕೆಟ್ ನೋಡಬೇಕು, ಸ್ಟ್ರಾಟಜಿಕ್ ಡಿಸಿಷನ್. ಎಗೈನ್ ಇದು ರಿಪಿಟೇಟಿವ್ ಆ್ಯಂಡ್ ರೆಕರಿಂಗ್ ಅಲ್ಲ, ಇದು ಯಾವ ರೂಲ್ಸ್ನೂ ಫಾಲೋ ಮಾಡ್ತಾ ಇಲ್ಲ. ಬೇಸ್ಡ್ ಆನ್ ದಿ ಕರೆಂಟ್ ಸಿಚುಯೇಷನ್ or condition of our manufactured product company decision ತಗೊಳುತ್ತೆ. Production facility location. So unstructured decisions depends on the knowledge or the expertise or the current situation, which often require data and models to solve it. So these are the unstructured decisions. Coming to semi-structured decisions, these are a kind of decisions in which only part of the problem has a clear-cut answer provided by an accepted procedure. ಇದಕ್ಕೆ ಎಕ್ಸಾಂಪಲ್ ನೋಡೋಣ. semi-structured decision, budget preparation, project scheduling. These are the examples for semi-structured decision. Budget preparation ಅದಾಗಲೇಬೇಕು, ಇನ್ನು ಸ್ಟಾರ್ಟಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಆಗಬೇಕು. ಅಕಾರ್ಡಿಂಗ್ ಟು ದಿ ಬಡ್ಜೆಟ್ ಅಲೋಕೇಟೆಡ್ ಫಾರ್ ದಿ ಕಂಪನಿ, ಎಷ್ಟು ರಿಮೈನಿಂಗ್ ಅಮೌಂಟ್ ಇದೆ ನೋಡಿಕೊಂಡು ಡಿಸಿಷನ್ ಮೇಕಿಂಗ್ ಆಗಬೇಕು. ಬಡ್ಜೆಟ್ಗೆ ಅಮೌಂಟ್ ಅಲೋಕೇಶನ್, ರಿಸೋರ್ಸ್ ಅಲೋಕೇಶನ್ ಡಿಸಿಷನ್ನು ಬೇಸ್ಡ್ ಆನ್ ದಟ್ ಟಾಪ್ ಲೆವೆಲ್ ಆರ್ ಸ್ಟ್ರಾಟಜಿಕ್ ರಿಪೋರ್ಟ್ಸ್ ನೋಡಿಕೊಂಡು ಇವ್ರು ಡಿಸೈಡ್ ಮಾಡಬೇಕು. ಆ್ಯಂಡ್ ಪ್ರಿಪ್ರೇಷನ್ ಫಾರ್ ದಿ ಬಡ್ಜೆಟ್ ಅಲೋಕೇಶನ್ ಆಫ್ ರಿಸೋರ್ಸಸ್, again based on the current condition of the product or the sales. Project scheduling, future 1 year project ಅಥವಾ 5 year project based on the
ಡ್ಯೂರೇಷನ್, ಅದಕ್ಕೆ ಬಡ್ಜೆಟ್ ಅಲೋಕೇಶನ್ ಮಾಡಬೇಕು. ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಡಿಸೈಡ್ ಆಗಬೇಕು ಬೈ ದಿ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಇಟ್ ಇನ್ವಾಲ್ವ್ಸ್ ಬೋತ್ ಸ್ಟ್ರಕ್ಚರ್ಡ್ ಡಿಸಿಷನ್ ಫ್ರಮ್ ದಿ ಟಾಪ್ ಲೆವೆಲ್, ಅಲ್ಲಿಂದನೂ ಅಪ್ರೂವ್ ಆಗಬೇಕು, ಅನ್ಸ್ಟ್ರಕ್ಚರ್ಡ್ ಡಿಸಿಷನ್ ಮೇಕಿಂಗ್ ಅದು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಬೋತ್ ಇನ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್, ಯಾಕಂದರೆ ಪ್ರಾಜೆಕ್ಟ್ಗೆ ಎಂಪ್ಲಾಯೀಸ್ ಬೇಕು, ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇರಬೇಕು, ಅಥವಾ ಒಂದು ಕಾಂಟ್ರ್ಯಾಕ್ಟ್ 5 ಇಯರ್ ಕಾಂಟ್ರ್ಯಾಕ್ಟ್ ಅಥವಾ 2 ಇಯರ್ ಕಾಂಟ್ರ್ಯಾಕ್ಟ್ ಎಷ್ಟು ಡ್ಯೂರೇಷನ್ಗಿದೆ ಪ್ರಾಜೆಕ್ಟು, ಅದಕ್ಕೆ ಅಲ್ಲಿ ಎಂಪ್ಲಾಯೀಸ್ ಬರಬೇಕು, ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಆಗ್ತಿರಬೇಕು, ಅಥವಾ ರಿಗಾರ್ಡಿಂಗ್ ಡೈಲಿ ಆ ರುಟೀನ್ ವರ್ಕ್ ಆಗ್ತಾ ಇರಬೇಕು, ರೆಕರಿಂಗ್ ವರ್ಕ್ ಆಗ್ತಿರಬೇಕು. ಅದು ಪ್ರಾಜೆಕ್ಟ್ಗೆ ಬಡ್ಜೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟಾಪ್ ಲೆವೆಲಿಂದ ಅಪ್ರೂವಲ್ ಆಗಬೇಕು. ಸೊ ಇದು ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಇಟ್ಸ್ ಎ ಸೆಮಿ ಸ್ಟ್ರಕ್ಚರ್ಡ್ ಡಿಸಿಷನ್ ಟೇಕನ್ ಬೈ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಇಟ್ ಈಸ್ ಸಿಮಿಲರ್ ಟು ಫಾರ್ಮಲ್ ಮತ್ತು ಇನ್ಫಾರ್ಮಲ್ IS ಅಂತ ಏನಿದೆ. ಇಟ್ ಈಸ್ ರಿಲೇಟೆಡ್ ಟು ಬೋತ್ ಸ್ಟ್ರಕ್ಚರ್ಡ್ ಡಿಸಿಷನ್ಸ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡಿಸಿಷನ್. ಫಾರ್ಮಲ್, ಆಸ್ ದಿ ನೇಮ್ ಸಜೆಸ್ಟಸ್, ನಾವು ಸ್ಟ್ರಕ್ಚರ್ಡ್ ಡಿಸಿಷನ್ ಮೇಕಿಂಗಲ್ಲಿ ನೋಡಿದ್ವಿ, ಇಟ್ ಫಾಲೋಸ್ ಸಮ್ ಪ್ರೊಸೀಜರ್. ಸೊ ಇಲ್ಲೂ ಅದೇ ಆಗ್ತಾ ಇರೋದು. ಇಟ್ ಪರ್ಫಾರ್ಮ್ಸ್ ದಿ ಫಂಕ್ಷನ್ಸ್ ಆಫ್ ಐಡೆಂಟಿಫಿಕೇಶನ್, ಪ್ರಾಬ್ಲಮ್ ಸಾಲ್ವಿಂಗ್, it is used primarily for analysis, preparation and transfer of information. It is composed of information resources, users, needs of users, communication subsystem. ಇನ್ಫಾರ್ಮಲ್, ಫಾರ್ಮಲ್ ಅಂದರೆ ಅಲ್ಲೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ, ಫಾರ್ಮ್ಯಾಲಿಟಿ ಇರುತ್ತೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಲೈಕ್ ಡೇಟಾಬೇಸಸ್, ಆರ್ಕೈವ್ಸ್, ಮತ್ತು ಆ ಇನ್ಫಾರ್ಮೇಷನ್ ರಿಸೋರ್ಸಸ್, ಡೇಟಾಬೇಸಸ್ ಅಥವಾ ಡೇಟಾ ವೇರ್ ಹೌಸಸ್ ಯೂಸ್ ಮಾಡೋದಕ್ಕೆ ಯೂಸರ್ಸ್ ಇರ್ತಾರೆ, ICT ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಇನ್ಫಾರ್ಮೇಷನ್ ನೀಡ್ಸ್ ಆಫ್ ದಿ ಯೂಸರ್ಸ್ ಲೈಕ್ ಎಂಪ್ಲಾಯೀಸ್ ಆರ್ ದಿ ಮ್ಯಾನೇಜರ್ಸ್, ಇನ್ಫಾರ್ಮೇಷನ್ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ. ಕಮ್ಯುನಿಕೇಷನ್ ಸಬ್ಸಿಸ್ಟಮ್ಸ್ ಲೈಕ್ MIS ಸಾಫ್ಟ್ವೇರ್, ಇದಿಷ್ಟೂ ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಇನ್ವಾಲ್ವ್ ಆಗಿರುತ್ತೆ. ಇಟ್ ಈಸ್ ಎ ಕಂಪ್ಲೀಟ್ MIS ಸಿಸ್ಟಮ್ದೇ ನಾನೀಗ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಹೇಳಿದ್ದು. MIS ಅಲ್ಲಿ ಏನಿರುತ್ತೆ, ಯು ಹ್ಯಾವ್ ಸೋ ಮೆನಿ ಸಬ್ಸಿಸ್ಟಮ್ಸ್ ಲೈಕ್ ಎಕ್ಸಿಕ್ಯೂಟಿವ್ ಇನ್ಫಾರ್ಮೇಷನ್ ಸಿಸ್ಟಮ್, ಆಪರೇಷನಲ್ ಇನ್ಫಾರ್ಮೇಷನ್ ಸಿಸ್ಟಮ್, ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, CRM, ಈ ರೀತಿ ಡಿಫ್ರೆಂಟ್ ಸಬ್ಸಿಸ್ಟಮ್ಸ್ ಇರುತ್ತೆ. ಸಬ್ಸಿಸ್ಟಮ್ ಎಲ್ಲ ಡೇಟಾ ವೇರ್ಹೌಸ್ ಅಥವಾ ಡೇಟಾಬೇಸ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ICT ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಅವರೆಲ್ಲ ಲಾಗಿನ್ ಆಗೋದು ಡೇಟಾಬೇಸಸ್ಗೆ. ಇದಿಷ್ಟು ಕಾಂಪೊನೆಂಟ್ಸ್ ಇರುತ್ತೆ ಇನ್ ಕೇಸ್ ಆಫ್ ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್. Resources and information needs of users are related to various fields of management like finance, human resources, production. It is located in the organizational structure of the company or the IT department. Formal information system is used primarily for analysis, preparation and transfer of information. ಇದು ಒಂದು MIS ಅಲ್ಲಿ ಇರೋಂಥ 2 ಫೇಸಸ್ ಅಂದ್ಕೊಳ್ಳಿ. ಒಂದು ಫೇಸ್ ಅಥವಾ ಒಂದು ಮುಖದಲ್ಲಿ ಒಂದು MIS ಸಾಫ್ಟ್ವೇರ್ ಅನ್ನೋ ಫೇಸಲ್ಲಿ ಇಟ್ ಮ್ಯಾನೇಜಸ್ ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇನ್ನೊಂದು ಸೈಡ್ ಆಫ್ ದಿ ಫೇಸಲ್ಲಿ ಇಟ್ ಮ್ಯಾನೇಜಸ್ ಇನ್ಫಾರ್ಮಲ್
information needs of the employees of the organization. ನಾವು ಇಷ್ಟು ಸೆಷನ್ಸಲ್ಲಿ ಡಿಸ್ಕಷನ್ ಮಾಡಿರೋದು ಓನ್ಲಿ ದಿ ಫಾರ್ಮಲ್ information system, like what I told just before. It is composed of databases or data warehouses, employees or managers of the organization, different subsystems, information users anta helide. To manage finance, human resources, production, ಇದೆಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಫಾರ್ಮಲ್ ನೀಡ್ಸ್ ಆಫ್ ದಿ ಎಂಪ್ಲಾಯೀಸ್ ಮ್ಯಾನೇಜ್ ಮಾಡೋಕ್ಕೆ for the analysis, preparation of budgets, transfer of information, ಸುಮಾರು ನೋಡಿದ್ದೀವಿ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ MIS, ಯಾವ ರೀತಿ ರಿಪೋರ್ಟ್ಸ್ ಪ್ರಿಪೇರ್ ಮಾಡುತ್ತೆ, ಇನ್ಫಾರ್ಮೇಷನ್ ನೀಡ್ಸ್ ಆಫ್ ದಿ ಯೂಸರ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ದಿ ಆರ್ಗನೈಸೇಷನ್ ಅಂತ. ಇದಿಷ್ಟು ಏನು ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ, ಇದಿಷ್ಟು ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದೆಲ್ಲನೂ ಒಂದು ವರ್ಡ್ ಇಂದ ನೀವು ರೀಪ್ಲೇಸ್ ಮಾಡಬೇಕು ಅಂದರೆ ಇಟ್ ಈಸ್ ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಅಪಾರ್ಟ್ ಫ್ರಮ್ ದಿಸ್, MIS is capable of handling informal information also. ಏನದು informal information? It is an employee-based system designed to meet personal and occasional needs and to solve the work-related problems also. ನಾವು ಪ್ರೀವಿಯಸ್ ಒಂದು ಸೆಷನಲ್ಲಿ ನೋಡಿದ್ವಿ, ಆ್ಯಸ್ ಎ ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್ MIS ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಈಗ ಯಾರೋ ಒಂದಷ್ಟು ಸೆಟ್ ಆಫ್ ಎಂಪ್ಲಾಯೀಸು 1 ವೀಕ್ ಅಥವಾ 1 ಮಂತು ಡ್ಯೂ ಟು ಹೆಲ್ತ್ ಪ್ರಾಬ್ಲಮ್ ಲೀವಲ್ಲಿದ್ದಾರೆ. ಸೊ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಫೆಕ್ಟ್ ಆಗ್ತಾ ಇದೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನಲ್ಲಿ ಎಫೆಕ್ಟ್ ಆಗ್ತಿದೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ಸ್ ಮೇಲೆ ಪ್ರಾಬ್ಲಮ್ ಆಗ್ತಿದೆ, ಆದ್ದರಿಂದ ಸೇಲ್ಸು ಡೌನ್ ಆಗ್ತಾ ಇದೆ, ಹೋಗ್ತಾ ಇಲ್ಲ ಪ್ರಾಡಕ್ಟ್ಸು ಹೊರ್ಗಡೆ. ಸೊ ಇದು ಪ್ರೈಮರಿ ಕಾಸ್ ಏನು? ಎಂಪ್ಲಾಯೀಸು ಲೀವ್ ತಗೊಂಡಿರೋದು 1 ಮಂತು, ವಾಟ್ ಎವರ್ ಮೇ ಬಿ ದಿ ರೀಸನ್. ಸೊ ಅಂಥ ಕೇಸಸ್ನಲ್ಲಿ ಇಟ್ ಈಸ್ ಎ ಪ್ರಾಬ್ಲಮ್, ಏನು ಹೆಲ್ತ್ ಪ್ರಾಬ್ಲಮ್ ಆಫ್ ದಿ ಎಂಪ್ಲಾಯಿ. ಅವರು ಹೀಗೆ ಅವ್ರ ಹೆಲ್ತ್ ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ 1 ಮಂತ್ ಅವರು ಲೀವ್ ತಗೋಬೋದು. ಆಗ ಇಟ್ ವಿಲ್ ಎಫೆಕ್ಟ್ ದಿ ಗ್ರೋತ್ ಆಫ್ ದಿ ಕಂಪನಿ, ಸಿವಿಯರ್ ಡ್ಯಾಮೇಜು ಕಂಪನಿಗೆ ಆಗೋದು. ಸೊ ಅಂಥ ಕೇಸಸ್ಸಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೋದು. ವಿತ್ ದಿ ಹೆಲ್ಪ್ ಆಫ್ MIS ಕೌನ್ಸಿಲಿಂಗ್ ಮಾಡ್ಬೋದು. ಈ ರೀತಿ ಇನ್ಫಾರ್ಮಲ್ ವೇಸ್ ಆಫ್ ವರ್ಕಿಂಗ್ ವಿತ್ ದಿ ಎಂಪ್ಲಾಯೀಸ್ ಇನ್ ದಿ ಆರ್ಗನೈಸೇಷನ್, ಇದನ್ನು ಇನ್ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಈ ಕ್ಯಾಟಗರಿಗೆ ಬರುತ್ತೆ. ಎನಿ ಕಾಂಟ್ಯಾಕ್ಟ್ ಬಿಟ್ವೀನ್ ಎಂಪ್ಲಾಯೀಸ್, ಕಸ್ಟಮರ್ಸ್ ಆರ್ ಸಪ್ಲೈಯರ್ಸ್ ವಿಚ್ ಆರ್ ನಾಟ್ ಡಿಸ್ಕ್ರೈಬ್ಡ್ ಇನ್ ಆಪರೇಷನಲ್ ಪ್ರೊಸೀಜರ್ಸ್ ಎನ್ಫೋರ್ಸ್ಡ್ ಇನ್ ದಿ ಆರ್ಗನೈಸೇಷನ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಇನ್ಫಾರ್ಮಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಇಟ್ ಮ್ಯಾನೇಜಸ್ ದೋಸ್ ಥಿಂಗ್ಸ್ ಆಲ್ಸೋ. ಇಲ್ಲ ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂದರೆ, ಯಾವುದೋ ಒಂದು ರೂಮರ್ ಸ್ಪ್ರೆಡ್ ಆಗ್ತಾ ಇದೆ ಅಬೌಟ್ ದಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ದಿ ಕಂಪನಿ. ಕಾಂಪಿಟೇಟರ್ಸ್ ಯಾರೋ ಒಂದು ಬೇರೆ ಫೇಕ್ ಪ್ರಾಡಕ್ಟು ರಿಲೀಸ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಕಂಪನಿ ಪ್ರಾಡಕ್ಟ್ ನೇಮಲ್ಲಿ. ಸೊ ಇಟ್ ಈಸ್ ಅಫೆಕ್ಟಿಂಗ್ ದಿ ಗ್ರೋತ್ ಆಫ್ ದಿ ಕಂಪನಿ. ಸೊ ಅಂಥ ಕೇಸಸ್ಸಲ್ಲೂ ಇನ್ಫಾರ್ಮಲ್ ವೇಸ್ನಲ್ಲಿ ಯು ಕ್ಯಾನ್ ಸಾಲ್ವ್ ಇಟ್. ಎಂಪ್ಲಾಯೀಸ್ ಬಗ್ಗೆ ರೂಮರ್ಸ್ ಇದೆ ಕಂಪನಿನಲ್ಲಿ, ಇಟ್ ಈಸ್ ಅಫೆಕ್ಟಿಂಗ್ ದಿ ಮೆಂಟಲ್ ಹೆಲ್ತ್ ಆಫ್ ದಿ ಎಂಪ್ಲಾಯಿ. ಸೊ ಅದು ವರ್ಕ್ ಮೇಲೆ ಎಫೆಕ್ಟ್ ಆಗ್ತಿದೆ, ಅದು ನಮ್ಮ ಕಂಪ್ನಿಗೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇನ್ಫಾರ್ಮಲ್ ವೇಸ್ನಲ್ಲಿ ಅದನ್ನು ಸಾಲ್ವ್ ಮಾಡ್ಬೋದು. ಅಗೈನ್ ಬೈ ಕೌನ್ಸಿಲಿಂಗ್ ಆರ್ ಟಾಕಿಂಗ್ ಟು ದೋಸ್ ಪೀಪಲ್ ಇನ್ ಎ ಫ್ರೆಂಡ್ಲಿ ಮ್ಯಾನರ್. ಇದಕ್ಕೆ ಸೋಷಿಯಲ್ ಮೀಡಿಯಾ, ಬ್ಲಾಗ್ಸು, ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರೋ ಅಂಥ ಒಂದಷ್ಟು ಅಪ್ಲಿಕೇಶನ್ಸ್ ಡೆವಲಪ್ ಮಾಡಿ, ಇದು MISದೇ ಒಂದು ಪಾರ್ಟು. ಬ್ಲಾಗ್ಸ್ ಇದ್ರಂತೂ ಅಲ್ಲಿ ತುಂಬ ಡಿಸ್ಕಷನ್ಸ್ ಆಗುತ್ತೆ, ಮೈಂಡು ಫ್ರೀ ಆಗಿರುತ್ತೆ.
ಕನ್ವರ್ಸೇಷನ್ ಮಾಡ್ಕೋಬೋದು. ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಆ ಬ್ಲಾಗ್ಸ್ ಮೂಲಕ ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ ಮಾಡಿಕೊಂಡು ಅದರಿಂದ ಸಾಲ್ವ್ ಮಾಡ್ಕೋಬೋದು. ಅದು MISದು ಒಂದು ಸ್ಮಾಲ್ ಪಾರ್ಟ್ ಅಷ್ಟೆ, ಇನ್ಫಾರ್ಮಲ್ information system. I hope you have understood. Thank you.